ಅಕೌಂಟ್ ಕ್ರಿಯೇಟ್ ಆದಮೇಲೆ ನೀವು ಈ ಥರ ಬರಬೇಕು. ನಾನು ಗ್ರೂಪಲ್ಲಿ ಒಂದು ಗಿಟಬ್ ಲಿಂಕ್ ಹಾಕಿದೆ. ಸೊ ಅದು ಓಪನ್ ಮಾಡಿ ಸ್ಕ್ರಾಲ್ ಮಾಡಿದಾಗ ಈ ಥರ ಬರುತ್ತೆ. ಸೊ ಈ ಸ್ಟೆಪ್ಸ್ನೇ ಫಾಲೋ ಮಾಡಿರೋದು. ಅದರ ಇಂಟರ್ಫೇಸ್ ಒಂಚೂರು ಡಿಫ್ರೆಂಟ್ ಇದೆ. ಸೊ ಅಲ್ಲಿ ಫಸ್ಟ್ ಲಿಂಕ್ ಇರುತ್ತಲ್ಲ, ಕ್ರಿಯೇಟ್ IBM ಕ್ಲೌಡ್ ಕೀ, ಅದ್ರ ಮೇಲೆ ಕ್ಲಿಕ್ ಕೊಡಿ. ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡಿ, ಕೀ ಮೇಲೆ. ಸೊ ರ್ಯಾಂಡಮ್ ಆಗಿ ಒಂದು ನೇಮ್ ಅಸೈನ್ ಮಾಡಿ, ಲೈಕ್ ಪ್ರಾಜೆಕ್ಟ್ ರಿಲೇಟೆಡ್ ನೇಮೇ ಅಸೈನ್ ಮಾಡಿ, ತೊಂದರೆ ಇಲ್ಲ. ಆದಮೇಲೆ ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಇದನ್ನು ಸೇವ್ ಮಾಡಿ ಇಟ್ಕೊಳ್ಳಿ ಕೀನ ಒಂದು ಕಡೆ. ಇದು ಇಂಪಾರ್ಟೆಂಟು. ಅದಾದಮೇಲೆ ನೆಕ್ಸ್ಟು ತಿರ್ಗಾ ಅದು ಗಿಟಬ್ಗೆ ಹೋಗಿ ತಿರ್ಗಾ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ನೋಡಿ. ಸೊ ನೆಕ್ಸ್ಟ್ ಬಂದು IBM ಕ್ಲೌಡ್ ಪಾಕ್ ಓಪನ್ ಮಾಡಬೇಕು. ಸೊ ಇದು ಸ್ವಲ್ಪ ಸರ್ವರ್ ಲ್ಯಾಗಿ ಇದೆ, ನಿಧಾನಕ್ಕೆ ಮಾಡಿ. ಸೊ ಇಲ್ಲಿ ಟೋಕಿಯೋ ಸೆಲೆಕ್ಟ್ ಮಾಡಬೇಕು ರೀಜನ್ನು. ನಿಮ್ಮದು IBM ಅಂದರೆ ನಿಮ್ಮ ಜಿಮೇಲ್ ಹಾಕಬೇಕು. ಲಾಗಿನ್ ಮೇಲೆ ಕ್ಲಿಕ್ ಕೊಡಿ. ಇದನ್ನು ಸ್ವಲ್ಪ ಕ್ರ್ಯಾಶ್ ಆಗುತ್ತೆ, ಹುಷಾರಾಗಿ ಮಾಡಿ. ಇಲ್ಲಿ ಬಂದು ಇಮೇಲ್ ಮೇಲೆ ಕ್ಲಿಕ್ ಕೊಡಬೇಕು. ನಿಮ್ಮ ಇಮೇಲ್ ಹಾಕಿ ಒನ್ ಟೈಮ್ ಪಾಸ್ವರ್ಡ್ ಕೇಳುತ್ತೆ, ಅದನ್ನ ಎಂಟ್ರ್ ಮಾಡಬೇಕು. ನಿಮ್ಮ ಇಮೇಲ್ಗೆ ಒಂದು ಪಾಸ್ವರ್ಡ್ ಬಂದಿರುತ್ತೆ. ಸ್ಲ್ಯಾಶ್ ಆದಮೇಲೆ ಯಾವ ನಂಬರ್ ಇರುತ್ತೆ ಅಷ್ಟು ಡಿಜಿಟ್ನ ನೀವು ಇಲ್ಲಿ ಎಂಟ್ರ್ ಮಾಡಬೇಕು. ಸೊ ಎಂಟ್ರ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ಡನ್ ಮೇಲೆ ಪ್ರೆಸ್ ಮಾಡಿ. ಸೊ ಇದು ಸ್ವಲ್ಪ ಲ್ಯಾಗಿ ಆಗುತ್ತೆ. ಲೋಡ್ ಆಗಿಲ್ಲ ಅಂದರೆ 5 ಮಿನಿಟ್ಸ್ 10 ಅವರ್ಸ್ ಬಿಟ್ಕೊಂಡು ಟ್ರೈ ಮಾಡಿ, ಆಮೇಲೆ ಲೋಡ್ ಆಗುತ್ತೆ. ಸೊ ಲೋಡ್ ಆದಾಗ ಹೊಸ್ದಾಗಿ ಕೇಳುತ್ತೆ. ID ಯೂಸರ್ ನೇಮ್ ಕೊಟ್ಟು ಇಲ್ಲಿ ವರ್ಕ್ ವಿತ್ ಡಾಟಾ ಮೇಲೆ ಕ್ಲಿಕ್ ಕೊಡಿ. ಸೊ ಈ ಥರ ಬರುತ್ತೆ. ಸೊ ಇಲ್ಲಿ ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಯಾವ್ದಾದ್ರು ಒಂದು ನೇಮ್ ಕೊಡಿ. ಸೊ ನಾನು ಪ್ರಾಜೆಕ್ಟ್ CRM, ಸೊ CRM ಕೊಟ್ಟಿದ್ದೀನಿ. ಸೊ ಇನ್ನೇನು ಅವಶ್ಯಕತೆ ಇಲ್ಲ, ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿರುತ್ತೆ. ಸೊ ನೆಕ್ಸ್ಟು ಡೈರೆಕ್ಟು ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಿ. ಗೊತ್ತಾಗಿಲ್ಲ ಅಂದರೆ ಸ್ಟೆಪ್ಸು ಒಂದು ಸತಿ ಗಿಟಬ್ನ ಓಪನ್ ಮಾಡಿ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಸ್ವಲ್ಪ ಇಂಟರ್ಫೇಸ್ ಚೇಂಜ್ ಇದೆ, ಆದರೂ ಗೊತ್ತಾಗುತ್ತೆ ಯಾವ ಥರ ಮಾಡಬೇಕು ಅಂತ. ಸೊ ನೆಕ್ಸ್ಟು ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಬೇಕು. ಸ್ವಲ್ಪ ಲೋಡಿಂಗ್ ಟೈಮ್ ಇದೆ, ಅದು ಸರ್ವರು ಫುಲ್ ಬ್ಯುಸಿ ಇದೆ. ಸೊ ಡಿಲೇ ಇರುತ್ತೆ, ನಿಧಾನಕ್ಕೆ ಮಾಡಬೇಕು. ನೆಟ್ವರ್ಕು ಸ್ಟೇಬಲ್ ಆಗಿರಲಿ. ಒಂಚೂರು ನೆಟ್ವರ್ಕ್ ಆ ಕಡೆ ಈ ಕಡೆ ಆದರೂ ಹೊರ್ಟೋಗುತ್ತೆ, ಫಸ್ಟಿಂದ ಮಾಡಬೇಕಾಗುತ್ತೆ. ಸೊ ನೆಟ್ವರ್ಕು ಕರೆಕ್ಟಾಗಿರೋ ಕಡೆ ನೋಡ್ಕೊಂಡು ಮಾಡಿ. ಸೊ ಅಲ್ಲಿವರೆಗೂ ನಿಮ್ಮದು ಡಾಟಾ ಸೆಟ್ ಇರುತ್ತಲ್ಲ, ಸೊ ನಿಮ್ಮ ಪ್ರಾಜೆಕ್ಟ್ ಯೂಸ್ ಮಾಡೋ ಡಾಟಾ ಸೆಟ್ಟು ಅದನ್ನು ಓಪನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ಇದನ್ನ ಅಪ್ಲೋಡ್ ಮಾಡಿದಾಗ ಅದು ಮಾಡೆಲ್ ಕ್ರಿಯೇಟ್ ಮಾಡುತ್ತೆ. ಸೊ ಈಗ ಕ್ರಿಯೇಟ್ ಆಯಿತು. ಸೊ ಇಲ್ಲಿ ಬಿಲ್ಡ್ ವಿತ್ ಮಿಷಿನ್ ಲರ್ನಿಂಗ್ ಮಾಡೆಲ್ ಆಟೋಮೆಟಿಕ್ಲಿ, ಸೊ ಇದ್ರ ಮೇಲೆ ಪ್ರೆಸ್ ಮಾಡಿ. ಓಪನ್ ಆದ ತಕ್ಷಣ ಅದು ಕಾಣಿಸುತ್ತೆ. ಸೊ ಅದು ಕೊಟ್ಟಾಗ ಅದು ಆಟೋಮೆಟಿಕ್ಕಾಗಿ ಡಾಟಾ ಅಪ್ಲೋಡ್ ಮಾಡಿದಾಗ ಅದೇ ಮಾಡೆಲ್ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೇಮ್ ಕೊಡಿ ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡ್. ಸೊ ಇಲ್ಲಿ ಪಕ್ಕದಲ್ಲಿ ನೋ ವಾಟ್ಸನ್ ಸ್ಟೂಡೆಂಟ್ ಬರುತ್ತೆ, ಅಲ್ಲಿ ಅಸೋಸಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಇಲ್ಲಿ ವಾಟ್ಸನ್ ಮಿಷಿನ್ ಲರ್ನಿಂಗ್ ಮೇಲೆ ಸೆಲೆಕ್ಟ್ ಮಾಡಿ ಅಸೋಸಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಅದಾದಮೇಲೆ ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಆದಮೇಲೆ ಕ್ರಿಯೇಟ್ ಮೇಲೆ ಪ್ರೆಸ್ ಮಾಡಿ. ಸ್ವಲ್ಪ ಲೋಡಿಂಗ್ ತಗೊಳುತ್ತೆ, ವೆಯ್ಟ್ ಮಾಡಿ. ಸೊ ಲೋಡಿಂಗ್ ಆಗುತ್ತೆ. ಈ ಥರ ಆದಾಗ ಬ್ರೌಸ್ ಯುವರ್ ಡಾಟಾ ಸೆಟ್ ಅಂದರೆ ಇಲ್ಲಿ ನಿಮ್ಮ ಡಾಟಾ ಸೆಟ್ ಅಪ್ಲೋಡ್. ಸೊ ನಮ್ಮ ಪ್ರಾಜೆಕ್ಟ್ ರಿಲೇಟೆಡ್ ಡಾಟಾ ಸೆಟ್ನ ನಾನು ಇಲ್ಲಿ ಹಿಂಗೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಇಲ್ಲ ಅಲ್ಲೇ ಬ್ರೌಸ್ ಮೇಲೆ ಕ್ಲಿಕ್ ಕೊಟ್ಟರೆ ಆಪ್ಷನ್ ಬರುತ್ತೆ. ಸೊ ಅದು ಅಪ್ಲೋಡ್ ಆಯ್ತಾ ಇರುತ್ತೆ, ಸ್ವಲ್ಪ ಟೈಮ್ ಬೇಕು. ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಆದಮೇಲೆ ಎಸ್ ಅಂತ ಕ್ಲಿಕ್ ಕೊಡಿ. ಅಲ್ಲಿ
ನೀವು ಮೇಲ್ಗಡೆ ಅಲ್ಲಿ ಆಫ್ ಕೀ ಎ ಪಿ ಐ ಕೀ ಅಂತಿಲ್ಲ ಬರುತ್ತೆ. ಸೊ ಅಲ್ಲಿ ಹೋಗಿ ಕ್ರಿಯೇಟ್ ನೀವು ಎ ಪಿ ಐ ಕೀ ಮೇಲೆ ಕ್ಲಿಕ್ ಕೊಡಬೇಕು. ಇಲ್ಲಿ ಹೋಗಿ ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಸೊ ಪಕ್ಕದಲ್ಲೇ ಟ್ಯಾಬ್ ಹಂಗೆ ಇರುತ್ತೆ, ಆ ಟ್ಯಾಬ್ಗೆ ವಾಪಸ್ ಬಂದು ರೀಲೋಡ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಸೊ ಇಲ್ಲೋಗಿ ನಿಮ್ಮ ಡಾಟಾ ಸೆಟ್ಟು ಪ್ರಿಡಿಕ್ಷನ್ ಯಾವ್ಯಾವ ವ್ಯಾಲ್ಯೂದು ಬೇಕು ಅಂತ. ಸೊ ಜಾಸ್ತಿ ವ್ಯಾಲ್ಯೂ ಟೈಪ್ ಮಾಡಿದ್ರೆ ಜಾಸ್ತಿ ಕನ್ಸಂಪ್ಷನ್ ಆಗುತ್ತೆ. ಸೊ ಮಿನಿಮಮ್ ಒಂದು 4 ಅಥವಾ 2-3 ಮಾಡಿ ಸಾಕು, ಜಾಸ್ತಿ ಮಾಡಬೇಡಿ. ಸೊ ಮಾಡಿಬಿಟ್ಟು ಎಲ್ಲ ಆದಮೇಲೆ ಅಲ್ಲಿ ಕೆಳಗಡೆ ರನ್ ಎಕ್ಸ್ಪೆರಿಮೆಂಟ್ ಮೇಲೆ ಕ್ಲಿಕ್ ಕೊಡಿ. ಸೊ ರನ್ ಎಕ್ಸ್ಪೆರಿಮೆಂಟ್ ಆದಮೇಲೆ ಇದೇ ನನ್ನ ರಿಪೋರ್ಟಲ್ಲಿ ಹಾಕಿರೋದು ಪೈಪ್ಲೈನ್ ಥರ. ಸೊ ಇಲ್ಲಿ ಒಂದು ಸ್ಟ್ರಕ್ಚರ್ ಬರುತ್ತೆ, ಆ ಸ್ಟ್ರಕ್ಚರ್ನ ನೀವು ನಿಮ್ಮ ರಿಪೋರ್ಟಲ್ಲಿ ಹಾಕ್ಕೊಳ್ಬೇಕು. ಸೊ ಇದು ಒಂದು 5 ಮಿನಿಟ್ಸ್ ಬೇಕು ಲೋಡ್ ಆಗೋಕ್ಕೆ. ಸೊ ವೆಯ್ಟ್ ಮಾಡಿ 5 ಮಿನಿಟ್ಸು. ಅದಾದಮೇಲೆ ಈ ಥರ ಸ್ಟ್ರಕ್ಚರ್ ಬರುತ್ತೆ. ಆದಮೇಲೆ ಈ ಥರ ಸೇವ್ ಆಗಿರುತ್ತೆ. ಸೊ ಮೊದಲನೇದು ಹೈಯೆಸ್ಟ್ ಅಕ್ಯುರೇಸಿ ಇರೋದು. ಸೊ ಅದನ್ನ ಸೇವ್ ಆ್ಯಸ್ ಅಂತ ಕ್ಲಿಕ್ ಕೊಡಿ. ನಿಮ್ಮದು ಬೇರೆ ಇರ್ಬೋದು, ಸೊ ಅದನ್ನ ಕ್ಲಿಕ್ ಕೊಡಿ. ನಾವು ಮಾಡಲ್ ರೀತಿ ಸೇವ್ ಮಾಡಬೇಕು. ಸೊ ಎಷ್ಟು ಯಾವ್ದು ಇರುತ್ತೆ ಸ್ಟಾರ್ ಮಾರ್ಕ್ ಅದು ಮಾತ್ರ ಸೇವ್ ಮಾಡಬೇಕು. ಸೇವ್ ಆ್ಯಸ್ ಮೇಲೆ ಕ್ಲಿಕ್ ಕೊಟ್ಮೇಲೆ ಇಲ್ಲಿ ಮಾಡಲ್ ಸೆಲೆಕ್ಟ್ ಮಾಡಿ ನೇಮ್ ಕೊಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಈ ವ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಕೊಡಬೇಕು. ಅಲ್ಲಿ ಪಾಪಪ್ ಬರುತ್ತೆ ಸೈಡಲ್ಲಿ. ಹಿಂಗೆ ಬಂದಾದಮೇಲೆ ಅಲ್ಲಿ ಸೈಡಲ್ಲಿ ರಾಕೆಟ್ ಥರ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಕೊಡಬೇಕು. ಪ್ರಾಂಪ್ಟ್ ಟು ಸ್ಪೇಸ್ ಅಂತ ಕೊಟ್ಮೇಲೆ ಇಲ್ಲೊಂದು ನೇಮ್ ಕೊಡಿ ನಿಮ್ಮ ಸ್ಪೇಸ್ಗೆ. ಸೊ ಇಲ್ಲ ಅಂತ ಬರ್ತಿದೆ, ಸೊ ಹೊಸ ಸ್ಪೇಸ್ನ ಕ್ರಿಯೇಟ್ ಮಾಡಬೇಕು. ಇಲ್ಲೂ ಒಂದು ನೇಮ್ ಕೊಡಿ. ಎಲ್ಲದಕ್ಕೂ ಸೇಮ್ ನೇಮೇ ಕೊಡ್ಬೋದು, ತೊಂದರೆ ಇಲ್ಲ. ಇಲ್ಲ ಆದಮೇಲೆ ಸೈಡಲ್ಲಿ ಸೆಲೆಕ್ಟ್ ವಾಟ್ಸನ್ ರನ್ ಟೈಮ್ ಸರ್ವಿಸಲ್ಲಿ ಮಿಷಿನ್ ರನ್ನಿಂಗ್ ಮೇಲೆ ಕ್ಲಿಕ್ ಕೊಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಕೊಡಿ. ಸ್ವಲ್ಪ ಲೋಡಿಂಗ್ ತಗೊಳುತ್ತೆ. ಸೊ ರೆಡಿ ಆದಮೇಲೆ ಅದನ್ನ ಕ್ಲೋಸ್ ಮಾಡಿ. ಸೊ ಇಲ್ಲಿ ಆಲ್ರೆಡಿ ಸ್ಪೇಸ್ ಬಂದಿರುತ್ತೆ. ಸೊ ಪ್ರಾಂಪ್ಟ್ ಅಂತ ಕೆಳಗಡೆ ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಸರ್ವರ್ ಸ್ವಲ್ಪ ಸ್ಲೋ ಇದೆ, ಸೊ ಲೇಟ್ ಆಗುತ್ತೆ. ಸೊ ಕ್ಲೋಸ್ ಮೇಲೆ ಪ್ರೆಸ್ ಮಾಡಿ. ಇಲ್ಲಾಂದರೆ ಅಲ್ಲೇ ಡೆಪ್ಲಾಯ್ಮೆಂಟ್ ಸ್ಪೇಸ್ ಮೇಲೆ ಕ್ಲಿಕ್ ಕೊಡಿ. ಸೊ ಮಾಡಲ್ ಡೆಪ್ಲಾಯ್ ಆಗಿದೆ. ಸೊ ಇವೆಲ್ಲ ಸ್ಕ್ರೀನ್ಶಾಟ್ನ ನೀವು ರಿಪೋರ್ಟ್ಗೆ ಹಾಕಬೇಕು. ಸೊ ನಾನು ಹೆಂಗೆ ಹಾಕಿದ್ದೀನಿ ರಿಪೋರ್ಟ್ಗೆ ಹಂಗೆ ಹಾಕಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ನೀವು ಇಷ್ಟ ಬಂದಂಗೆ ಹಾಕ್ಬೋದು. ಸೊ ಅದು ರಿಲೇಟೆಡ್ ಟಾಪಿಕ್ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೀವು ಹಾಕಿ ಅಷ್ಟು ಇಮೇಜಸ್. ನಾನು ಹಾಕಿರೋಂಗೆ ಹಾಕಬೇಕು ಅಂತ ಕಂಪಲ್ಸರಿ ಏನಿಲ್ಲ. ಸೊ ಇಲ್ಲಿ ಮೇಲ್ಗಡೆ ಸ್ಪೇಸ್ ಟು ಪ್ರಾಂಪ್ಟ್ ಕೊಡಿ. ಹೊಸದು ನ್ಯೂ ಡೆಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ ಅಂತ ಕೇಳ್ತಿದೆ. ಸೊ ಆನ್ಲೈನ್ ಅಂತ ಕ್ರಿಯೇಟ್ ಮಾಡಿ. ಇಲ್ಲಿ ನೇಮ್ ಇದ್ದರೆ ನೇಮ್ ಕೊಡಿ, ನಿಮ್ಮ ಪ್ರಾಜೆಕ್ಟ್ ರಿಲೇಟೆಡು. ರಿಪೋರ್ಟ್ ಯಾವ ರೀತಿ ಅಂದರೆ ನಾನು ಮಾಡಿರೋಂಗೆ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಸೊ ಅದು ನಿಮ್ಮ ಇಷ್ಟ, ಯಾವ ಥರನಾರು ಹಾಕ್ಬೋದು, ನೋ ರೂಲ್ಸು. ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ಯಾವ ರೀತಿನಾರ ಮಾಡ್ಬೋದು, ಮೊಬೈಲಿಂದನೇ ಮಾಡಿ, ತೊಂದರೆ ಇಲ್ಲ. ಸೊ ಇದಾದಮೇಲೆ ಡೆಪ್ಲಾಯ್ಮೆಂಟ್ ಆಗಿದೆ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಸೊ ರೆಕಾರ್ಡ್ ಮಾಡ್ಬೇಕಾದ್ರೆ ಮೊಬೈಲಿಂದನೇ ಮಾಡಿ, ಈ ರೀತಿಯೇ ಮಾಡಬೇಕು, ಇದೇ ಥರ ಎಕ್ಸ್ಪ್ಲೇನ್ ಮಾಡಬೇಕು, ಏನು ರೂಲ್ಸ್ ಇಲ್ಲ, ಇದೇ ಥರ ಕ್ರಿಯೇಟ್ ಮಾಡಬೇಕು ಅಂತ. ಸೊ ನಾನು ಮಾಡಿದ್ದೀನಿ ಅಂತ ಕಳಿಸಿದ್ದೀನಿ ಅಷ್ಟೇ ರೆಫರೆನ್ಸ್ಗೆ. ಸೊ ರೆಡಿ ಆಯಿತು ಆನ್ಲೈನು. ಸೊ ಇದು ಡೆಪ್ಲಾಯ್ಮೆಂಟ್ ಆಯಿತು. ಸೊ ಇದೆಲ್ಲ ರಿಪೋರ್ಟ್ಗೆ ಹಾಕಬೇಕು, ನೋಡ್ಕೊಂಡು ಹಾಕಿ. ಸೊ ಇದರಲ್ಲಿ ಎ ಪಿ ಐ ಕೀ ಎಂಡ್ ಪಾಯಿಂಟ್ ಇದೆ, ಕೋಡ್ ಸ್ನಿಪ್. ಸೊ ನಮ್ಮ ಬ್ಯಾಕ್ ಎಂಡ್ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸೊ ಫ್ರಂಟ್ ಎಂಡ್ನ ರನ್ ಆಯ್ತಾಯಿದೆ ಅಂತ ತೋರಿಸ್ಕೊಳ್ಳಿ, ಫೇಕ್ ಮಾಡಿ.